ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಕೆ ಬ್ಲಾಗ್ಸ್. ನಾನು ನಿಮ್ಮ ಸುನೀಲ್. ಏನಿಲ್ಲ ರೀ, ಮೊನ್ನೆ ನಮ್ಮ ಕಡೆ ಏನಪ್ಪ ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಕಟೂರು ತಾಲೂಕಿಗೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಎಸ್ಪೆಷಲಿ ಒಂದು ದೊಡ್ಡ ಜಾತ್ರೆ, ಅಂತರಗಟ್ಟೆ ಜಾತ್ರೆ. ಆ ಅಂತರಗಟ್ಟೆ ಜಾತ್ರೆಗೆ ಸುಮಾರು ಜನ ಒಂದಿನ ಎತ್ತಿನ ಗಾಡಿ ಕಟ್ಟೋಕ್ಕಂದರೆ ನಮ್ಮ ಕಡೆ ಪಾನ್ಕದ ಗಾಡಿ ಅಂತ ಹೊಡಿತಾರೆ. ಅದನ್ನು ಕಟ್ಟೋಕ್ಕೆ ತುಂಬ ಊರ ಕಡೆಯಿಂದ ಅಲ್ಲಿಗೆ ಬರ್ತಾರೆ ಅಂತರಗಟ್ಟೆ ಜಾತ್ರೆಗೆ. ಸೊ ಅದನ್ನು ನೋಡೋದಕ್ಕೆ ಈ ಹಳ್ಳಿ ಕಾರ್ನ ತಳಿನ ಬ್ರೀಡ್ನ ಉಳಿಸ್ಬೇಕು ಅಂತ ಅಭಿಯಾನ ಹೊರಟಂಥ ನಮ್ಮ ವರ್ತೂರು ಸಂತೋಷ್ ಅವರು ಸಹ ಬಂದಿದ್ದರು. ನೋಡ್ಕೊಬನ್ನಿ ಈ ವಿಡಿಯೋನಲ್ಲಿ, ಅದನ್ನು ಹಾಕಿದ್ದೀನಿ. ಮಧ್ಯ ಕರ್ನಾಟಕದ ಅದ್ಧೂರಿ ಹಾಗೂ ಐತಿಹಾಸಿಕ ಜಾತ್ರೆ ಅಂತರಘಟ್ಟೆ ಜಾತ್ರೆ. ಪ್ರತಿ ವರ್ಷ ಈ ಪವಿತ್ರ ಜಾತ್ರೆಗೆ ಸಾವಿರಾರು ಭಕ್ತರು ಎತ್ತಿನ ಗಾಡಿಗಳಲ್ಲಿ ದೂರ ದೂರದಿಂದ ಬರುತ್ತಾರೆ. ಎತ್ತಿನ ಗಾಡಿಯ ಚಕ್ರಗಳ ಶಬ್ದದ ಜೊತೆ ಭಕ್ತಿಯ ಘೋಷಣೆಗಳು ಮೊಳಗುತ್ತವೆ. ಭಕ್ತಿಭಾವದಿಂದ ಮನಸ್ಸು ಪುನೀತವಾಗುತ್ತದೆ. ಅಮ್ಮನ ಕೃಪೆಗೆ ನಂಬಿಕೆ ಇಟ್ಟು ಕುಟುಂಬ ಸಮೇತರಾಗಿ ಬಂದು ಹರಕೆ ತೀರಿಸಿ ದರ್ಶನ ಪಡೆದು ಭಕ್ತಿಭಾವದಿಂದ ಧನ್ಯರಾಗುತ್ತಾರೆ. ಇದು ಕೇವಲ ಜಾತ್ರೆಯಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ, ನಮ್ಮ ಹೆಮ್ಮೆ.